ದೇಶಾದ್ಯಂತ 11,535 ಬೋಗಿಗಳಿಗೆ ಸಿಸಿಟಿವಿ ಕ್ಯಾಮೆರಾ ಅಳವಡಿಸಲಾಗಿದ್ದು, ಮುಂದಿನ ದಿನಗಳಲ್ಲಿ 74,000 ಕೋಚ್ಗಳಲ್ಲಿ ಕ್ಯಾಮೆರಾ ಹಾಕಲಾಗುವುದು ಅಂತ ರೈಲ್ವೆ ಸಚಿವರು ಮಾಹಿತಿ ನೀಡಿದ್ದಾರೆ. ಅಲ್ಲದೆ ದೇಶಾದ್ಯಂತ ಬಹುತೇಕ ಎಲ್ಲಾ ರೈಲ್ವೆ ನಿಲ್ದಾಣಗಳಲ್ಲೂ ಉಚಿತ ಹೈಸ್ಪೀಡ್ ವೈಫೈ ಅಳವಡಿಸಲಾಗಿದ್ದು, ಹೆಚ್ಚಿನ ಮಾಹಿತಿ ಇಲ್ಲಿದೆ. ದೇಶಾದ್ಯಂತ ಎಲ್ಲ ರೈಲುಗಳಿಗೂ ಸಿಸಿಟಿವಿ ಅಳವಡಿಕೆ. 6,115 ರೈಲು ನಿಲ್ದಾಣಗಳಲ್ಲಿ ಉಚಿತ ಹೈಸ್ಪೀಡ್ ವೈಫೈ. ರೈಲುಗಳಲ್ಲಿ ಪ್ರಯಾಣಿಕರ ಸುರಕ್ಷತೆ ಮತ್ತು ಸೌಕರ್ಯ ಹೆಚ್ಚಿಸಲು ರೈಲ್ವೆ ಇಲಾಖೆ ಹಲವಾರು ಕ್ರಮಗಳನ್ನು ಕೈಗೊಂಡಿದೆ. ಈ ಪೈಕಿ ಸಾವಿರಾರು ಕೋಚ್ಗಳಿಗೆ ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಿದೆ. ಸಾವಿರಾರು ರೈಲ್ವೆ ನಿಲ್ದಾಣಗಳಲ್ಲಿ ವೈಫೈ ಸೌಕರ್ಯಗಳನ್ನು ಒದಗಿಸಿದೆ. ಕೇಂದ್ರ ರೈಲ್ವೆ ಸಚಿವ ಡಾಕ್ಟರ್ ಅಶ್ವಿನಿ ವೈಷ್ಣವ್ ಇತ್ತೀಚೆಗೆ ರಾಜ್ಯಸಭೆ ಹಾಗೂ ಲೋಕಸಭೆಗೆ ನೀಡಿದ ಲಿಖಿತ ಉತ್ತರದಲ್ಲಿ ಈ ವಿವರ ನೀಡಿದ್ದಾರೆ. ಭಾರತೀಯ ರೈಲ್ವೆ ಇಲಾಖೆಯು ಈವರೆಗೆ ದೇಶಾದ್ಯಂತ ವಿವಿಧ ಟ್ರೈನುಗಳಲ್ಲಿ 11,535 ಬೋಗಿಗಳಿಗೆ ಸಿಸಿಟಿವಿ ಕ್ಯಾಮೆರಾ ಅಳವಡಿಸಿದೆ ಎನ್ನುವ ಮಾಹಿತಿಯನ್ನ ಸಚಿವರು ನೀಡಿದ್ದಾರೆ. ಮುಂದಿನ ದಿನಗಳಲ್ಲಿ 74,000 ಕೋಚ್ಗಳು ಹಾಗೂ 15,000 ಲೊಕೊಮೋಟಿವ್ಗಳಲ್ಲೂ ಸಿಸಿಟಿವಿ ಕ್ಯಾಮೆರಾ ಹಾಕಲಾಗುವುದು. ಪ್ರತಿ ಬೋಗಿಯಲ್ಲೂ 4 ಕ್ಯಾಮೆರಾಗಳಿರುತ್ತೆ. ಬೋಗಿಯ 2 ಬರಿಯ ದ್ವಾರಗಳಲ್ಲಿ 2 ಕ್ಯಾಮೆರಾಗಳನ್ನು ಹಾಕಲಾಗುವುದು ಎಂದು ತಿಳಿಸಿದ್ದಾರೆ. ದೇಶಾದ್ಯಂತ 6,115 ರೈಲ್ವೆ ನಿಲ್ದಾಣಗಳಲ್ಲಿ ಪ್ರಯಾಣಿಕರ ಅನುಕೂಲಕ್ಕೆಂದು ಉಚಿತವಾಗಿ ವೈಫೈ ಸೌಲಭ್ಯಗಳನ್ನು ಸ್ಥಾಪಿಸಲಾಗಿದೆ ಅಂತ ಡಾಕ್ಟರ್ ವೈಷ್ಣವ್ ತಿಳಿಸಿದ್ದಾರೆ. ಬಹುತೇಕ ಎಲ್ಲಾ ರೈಲ್ವೆ ನಿಲ್ದಾಣಗಳಲ್ಲಿ 4G, 5G ಕವರೇಜ್ ಕೊಡಲಾಗಿದೆ. ರೈಲು ಪ್ರಯಾಣಿಕರಿಗೆ ಇದರಿಂದ ಸಾಕಷ್ಟು ಅನುಕೂಲವಾಗಲಿದೆ. 6,116 ನಿಲ್ದಾಣಗಳಲ್ಲಿ ಉಚಿತ ವೈಫೈ ಸೇವೆಗಳನ್ನು ಒದಗಿಸಲಾಗಿದೆ ಅಂತ ರೈಲ್ವೆ ಸಚಿವರು ತಿಳಿಸಿದ್ದಾರೆ. ಡಿಜಿಟಲ್ ಇಂಡಿಯಾ ಹೆಸರಿನಲ್ಲಿ ಈಗಾಗಲೇ ರೈಲ್ವೆ ನಿಲ್ದಾಣಗಳಲ್ಲಿ ಉಚಿತ ವೈಫೈ ಒದಗಿಸ್ತಾ ಇರುವ ಭಾರತ ಸರ್ಕಾರ ಈಗ ಅದನ್ನ ಇನ್ನಷ್ಟು ವೇಗಗೊಳಿಸಲಿದೆ. ಈ ನಿಟ್ಟಿನಲ್ಲಿ ದೇಶಾದ್ಯಂತ ಎಲ್ಲ ರೈಲ್ವೆ ನಿಲ್ದಾಣಗಳಲ್ಲಿ ಹೈಸ್ಪೀಡ್ ಉಚಿತ ವೈಫೈ ಒದಗಿಸಲಾಗುವುದು. ರೈಲ್ವೆ ಸೌಲಭ್ಯಗಳ ಕುರಿತು ರಾಜ್ಯಸಭೆಯಲ್ಲಿ ಸಂಸದರೊಬ್ಬರು ಕೇಳಿದ ಪ್ರಶ್ನೆಗೆ ಉತ್ತರಿಸುತ್ತಾ ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಈ ವಿಷಯವನ್ನ ಬಹಿರಂಗಪಡಿಸಿದ್ದಾರೆ. ರೈಲ್ವೆ ಸಚಿವರ ಪ್ರಕಾರ ಇನ್ನು ಮುಂದೆ ದೇಶಾದ್ಯಂತ ಸುಮಾರು 6,115 ರೈಲ್ವೆ ನಿಲ್ದಾಣಗಳಲ್ಲಿ ಪ್ರಯಾಣಿಕರಿಗೆ ಅತ್ಯಂತ ವೇಗದ ಹೈಸ್ಪೀಡ್ ವೈಫೈ ಲಭ್ಯವಿರುತ್ತೆ. ಪ್ರಯಾಣಿಕರು ರೈಲ್ವೆ ನಿಲ್ದಾಣದಲ್ಲಿ ಲಭ್ಯವಿರುವ ಉಚಿತ ವೈಫೈಗೆ ಸಂಪರ್ಕ ಸಾಧಿಸುವ ಮೂಲಕ ಹೈಸ್ಪೀಡ್ ಇಂಟರ್ನೆಟ್ ಪಡೆಯಬಹುದು. ಈ ವೈಫೈ ಬಳಸಿ ಪ್ರಯಾಣಿಕರು ತಮಗೆ ಬೇಕಾದ ಎಲ್ಲ ಚಲನಚಿತ್ರಗಳು, ಗೇಮ್ಸ್, ಹಾಡುಗಳನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಕ್ರಿಕೆಟ್ ಪಂದ್ಯವನ್ನು ಆನ್ಲೈನ್ನಲ್ಲಿ ಲೈವ್ ವೀಕ್ಷಿಸಬಹುದು. ಇದಲ್ಲದೆ ನಾವು ಈ ವೈಫೈ ಮೂಲಕ ನಮ್ಮ ಕಚೇರಿ ಕೆಲಸಗಳನ್ನು ಸಹ ಮಾಡಬಹುದಾಗಿದೆ. ಆದಾಗ್ಯೂ ಅನೇಕ ಜನರಿಗೆ ಈ ವೈಫೈಯನ್ನ ಹೇಗೆ ಬಳಸೋದು ಅಂತ ತಿಳಿದಿಲ್ಲ. ಹೀಗಾಗಿ ರೈಲು ನಿಲ್ದಾಣಗಳಲ್ಲಿ ಉಚಿತ ವೈಫೈಗೆ ಸಂಪರ್ಕಿಸೋದು ಹೇಗೆ ಅನ್ನೋದರ ಬಗ್ಗೆ ತಿಳಿಯೋಣ ಬನ್ನಿ. ಮೊದಲು ನಿಮ್ಮ ಸ್ಮಾರ್ಟ್ಫೋನ್ಗಳಲ್ಲಿ ವೈಫೈ ಮೋಡ್ ಅನ್ನು ಆನ್ ಮಾಡಿ. ನೀವು ವೈಫೈ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ನಿಮಗೆ ರೈಲ್ ವೈರ್ ವೈಫೈ ನೆಟ್ವರ್ಕ್ ಕಾಣಿಸುತ್ತೆ. ಅದನ್ನ ಆಯ್ಕೆ ಮಾಡಿ ನಂತರ ನಿಮ್ಮ ಫೋನ್ ಸಂಖ್ಯೆಯನ್ನು ನಮೂದಿಸಿ ನಂತರ ನಿಮ್ಮ ಫೋನ್ ಸಂಖ್ಯೆಗೆ SMS ಮೂಲಕ OTP ಬರುತ್ತೆ. ಅಲ್ಲಿ ನೀವು ಸ್ವೀಕರಿಸಿದ 6 ಅಂಕಿಯ OTP ಸಂಖ್ಯೆಯನ್ನ ನಮೂದಿಸಿ. ನೀವು ತಕ್ಷಣವೇ ವೈಫೈಗೆ ಸಂಪರ್ಕಗೊಳ್ಳುತ್ತೀರಿ. ನಂತರ ನೀವು ಹೆಚ್ಚಿನ ವೇಗದ ಇಂಟರ್ನೆಟ್ ಬಳಸಬಹುದಾಗಿದೆ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.